ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯ ಚಾವಣಿಯಲ್ಲಿ ಕೆಲವು ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಅದೃಷ್ಟ ಕೆಡಬಹುದು. ಹಾಗಿದ್ರೆ ಯಾವ ವಸ್ತುಗಳು ನಿಮಗೆ ಅನಾನುಕೂಲಗಳು ಉಂಟು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮಗೆ ಮತ್ತಷ್ಟು ಮಾಹಿತಿ ತಿಳಿಸಲು ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ವಾಸ್ತುಶಾಸ್ತ್ರ ಎಂಬುದು ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಅನೇಕರು ಏನು ಮಾಡ್ತಾರಪ್ಪ ಅಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರವೇ ಮನೆಯನ್ನು ಕಟ್ಟಿಕೊಂಡಿರ್ತಾರೆ. ಅಲ್ಲದೆ ಮನೆಯಲ್ಲಿನ ಪ್ರತಿಯೊಂದು ವಸ್ತುಗಳನ್ನು ಕೂಡ ವಾಸ್ತುಶಾಸ್ತ್ರದ ಪ್ರಕಾರವೇ ಇಟ್ಕೊಂಡಿರ್ತಾರೆ. ಆದರೆ ನಮ್ಮ ಜೀವನದಲ್ಲಿ ನಮ್ಮ ಅರಿವಿಗೆ ಬಾರದೆ ಚಿಕ್ಕ ಪುಟ್ಟ ವಾಸ್ತುವಿನ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಈ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಚಾವಣಿ ಮೇಲೆ ಕೆಲವೊಂದು ವಸ್ತುಗಳನ್ನು ಇಡುವುದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಮನೆಯ ಚಾವಣಿಯಲ್ಲಿ ಕೆಲವು ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಅದೃಷ್ಟ ಕೆಡಬಹುದು, ಅಲ್ಲದೆ ನಿಮಗೆ ಅನಾನುಕೂಲಗಳು ಕೂಡ ಉಂಟಾಗಬಹುದು. ವೀಕ್ಷಕರೇ, ನೀವು ಚಾವಣಿ ಮೇಲೆ ಸಿಕ್ಕ ವಸ್ತುಗಳನ್ನು ಇಟ್ಟರೆ ಅನಾಹುತ ಉಂಟಾಗ್ಬೋದು. ನೀವು ಏನಾದರೂ ಬಿದಿರು ನೋಡಲು ಅಲಂಕಾರವಾಗಿ ಸುಂದರವಾಗಿ ಕಾಣ್ತದಂತ ಮನೆಯ ಚಾವಣಿ ಮೇಲೆ ಈ ವಸ್ತುಗಳನ್ನಿಟ್ಟರೆ ನಿಮ್ಮ ಮನೆಯ ಶಾಂತಿ ಹಾಳಾಗುವುದು ಖಂಡಿತ. ಇನ್ನು ಮನೆಯ ಚಾವಣಿಯ ಮೇಲೆ ಪೊರಕೆ ಇಡೋದ್ರಿಂದ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ. ವಿದ್ವಾಂಸರು ಧಾರ್ಮಿಕ ಸಂತರ ಪ್ರಕಾರ ಪೊರಕೆಯನ್ನು ಚಾವಣಿ ಮೇಲಿಡೋದ್ರಿಂದ ಹಣಕಾಸಿನ ಸಮಸ್ಯೆ ಉಂಟಾಗುವುದು. ವೀಕ್ಷಕರೇ, ತುಕ್ಕು ಹಿಡಿದಿರುವ ಕಬ್ಬಿಣದ ವಸ್ತುಗಳನ್ನು ಮನೆಯ ಚಾವಣಿಯ ಮೇಲೆ ಇಡಬಾರ್ದು. ಒಂದು ವೇಳೆ ಏನಾದರೂ ಇಟ್ಟರೆ ಮಾನಸಿಕ ನೆಮ್ಮದಿ ಹಾಳಾಗುವುದು ಖಂಡಿತ. ಅಲ್ಲದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕೂಡ ಉಂಟಾಗಬಹುದು. ವೀಕ್ಷಕರೇ, ನೀವು ಮನೆಯ ಚಾವಣಿ ಮೇಲೆ ಮುಳ್ಳಿನ ಸಸ್ಯಗಳನ್ನು ಇಡುವುದರಿಂದ ಅನಾನುಕೂಲ ಉಂಟಾಗುವುದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ನಿಮ್ಮ ಪ್ರಗತಿಗೆ ಇದು ಅಡ್ಡಿಯಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರ.